ಸೊ ಗಾಯ್ಸ್, ಇಲ್ಲಿ ಘಾಟಿಲಿ ಏನು ಬೇಜಾರಾಗೋ ವಿಷಯ ಅಂದರೆ ನೀಟ್ನೆಸ್ ಇಲ್ಲ. ಈ ಕಡೆ ಕೆಳಗಡೆ ಹೋಗ್ಬೇಕಂದ್ರೆ ಈ ಪೊದೆಲೆಲ್ಲ ಹೋಗ್ಬೇಕು ನಾವು. ಗೈಸ್, ನೀವು ಇದೇನು ನೋಡ್ತಾ ಇದ್ದೀರಾ, 7 ತಲೆ ಸರ್ಪ ಅನ್ನೋದು ಇದು ಭೂಮಿಯಿಂದ ಸ್ವಯಂ ಉದ್ಭವವಾಗಿರೋದು. ಗೈಸ್, ಇಲ್ಲಿರೋ ಇಷ್ಟು ನಾಗರಕಲ್ಲುಗಳನ್ನು ಅವ್ರವ್ರ ಮನೆಯಿಂದ ತಗೊಬಂದು ಇಲ್ಲಿ ದೇವರಿಗೆ ಕಾಣಿಕೆ ರೂಪದಲ್ಲಿ ಕೊಟ್ಟಿರೋದು. ಸೊ ಯಾರಿಗಾದರೂ ನಾಗದೋಷ ಪರಿಹಾರ ಮಾಡಬೇಕು ಅನ್ನೋರಿದ್ದರೆ ಸೊ ದಯವಿಟ್ಟು ನಮ್ಮ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬನ್ನಿ. ಫಿಶಸ್ ಎಲ್ಲ ಇದೆ, ಇಲ್ಲಿ ಕಾಣಿಸ್ತಾ ಇದೆಯಾ? ಸ್ವಲ್ಪ ಹುಷಾರಾಗಿ ಓಡಾಡ್ಬೇಕು, ಯಾಕಂದರೆ ಇಲ್ಲೇನು ನಿಮಗೆ ಸೇಫ್ ಅಂತ ಏನೂ ಇಲ್ಲ. ಇದ್ ಕಡೆ ಬಂದು ಕಾಲು ಜಾರಿ ಬಿದ್ದರೂ ಬೀಳ್ಬೋದು. ಸೊ ಕೆಳಗಡೆ ಏನಿದೆ, ಸೊ ಇಲ್ಲಿಂದ ಮೇಲ್ಗಡೆ ನಿಮಗೆ ಥರ ಕಾಣಿಸುತ್ತೆ. ಸೊ ಅದನ್ನು ತೋರಿಸ್ತೀನಿ. ಏನು ಗೊತ್ತಾ, ಲಾಸ್ಟ್ ಟೈಮ್ ನಂದೊಂದು ಸರಿ ಬರ್ಡೇ ಮಾಡ್ಕೊಂಡಿದ್ದೆ, ಬಿಫೋರ್ ಒಂದು 6 years ಬ್ಯಾಕೇನೋ. ಸೊ ಅವಾಗ ಈ ಜಾಗದಲ್ಲಿ ಕರ್ಕೊಂಬಂದು ನನಗೆ ಕೇಕ್ ಕಟ್ ಮಾಡಿಸಿದ್ರು ನಮ್ಮ ಹುಡುಗರು. ಮಿಸ್ ಆದರೆ ತಳಕೊಳ್ತೀವಿ. ಗೈಸ್, ಏನು ಗೊತ್ತಾ, ಇಲ್ಲಿ ನೋಡೋಣ ಅಂತ ಬಂದರೆ ಡ್ಯಾಮ್ ತೂತೋಗ್ಬಿಟ್ಟಿದೆ. ನಮ್ಮ ಮನಸ್ಸಿಂದ ಕೇಳ್ಕೊತೀನಿ. ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲ ಕನ್ನಡ ಜನತೆಗೂ ಈ ನಿಮ್ಮ ಪ್ರೀತಿ ಕನ್ನಡಿಗ ಮಾಡೋ ನಮಸ್ಕಾರಗಳು. ಸೊ ಗೈಸ್, ನಾವು ಬಂದಿರೋ ಜಾಗ ಇವತ್ತು ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ. ಸೊ ಇಲ್ಲಿನ ಇತಿಹಾಸನ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ. ಜಸ್ಟ್ ಇವಾಗ ತಾನೇ ಬಂದಿದ್ದೀವಿ ಇಲ್ಲಿಗೆ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ. ನೀವು ನೋಡ್ತಾ ಇರ್ಬೋದು, ಜನಗಳು ತುಂಬ ಕಮ್ಮಿ ಇದ್ದಾರೆ, ಯಾಕಂದರೆ ಟೈಮ್ ಬಂದು 4 o'clock ಆಗಿರ್ಬೋದು. ಸೊ ಅದರಿಂದ ಜನ ಕಮ್ಮಿ ಇದ್ದಾರೆ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು, ನೋಡಿ ಮುಂದೆಗಡೆ ಗೋಪುರನ ಯಾವ ಥರ ಕಟ್ಟಿದ್ದಾರೆ. ಗೈಸ್, ನೀವು ಇದೇನು ನೋಡ್ತಾ ಇದ್ದೀರಾ, 7 ತಲೆ ಸರ್ಪ ಅನ್ನೋದು ಇದು ಭೂಮಿಯಿಂದ ಸ್ವಯಂ ಉದ್ಭವವಾಗಿರೋದು. ಅಂದರೆ ಭೂಮಿ ಒಳಗಡೆಯಿಂದ ತನ್ನಷ್ಟಕ್ಕೆ ತಾನೇ ಮೇಲೆ ಬಂದು ಈ ಥರ ನಿರ್ಮಾಣ ಆಗಿರೋದಂತೆ. ಸೊ ಇದನ್ನು ನಾವು ನಮ್ಮ ಇತಿಹಾಸದ ಪುರಾಣಗಳಲ್ಲಿ ನಾವು ನೋಡ್ಬೋದು. ಸೊ ಇದೊಂಥರ ಆಶ್ಚರ್ಯನೇ ಅನಿಸ್ಬೋದು. ಸೊ ಗೈಸ್, ಇವಾಗ ಒಳಗಡೆ ಎಂಟ್ರಿಗೆ ಹೋಗ್ತಾ ಇದ್ದೀವಿ. ದೇವಸ್ಥಾನದ ಒಳಗಡೆ ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅಂದರೆ ದೇವಸ್ಥಾನನ ಸ್ವಲ್ಪ ಇನ್ನೂ ಹೊಸದಾಗಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ನೋಡಿ ಗೈಸ್, ಯಾವ ಥರ ಇದನ್ನು ಕಟ್ತಾ ಇದ್ದಾರೆ ಅಂತ. ಆ್ಯಂಡ್ ಇಂಪ್ರೂವ್ಮೆಂಟ್ ಆಗಬೇಕು. ಈ ಥರ ಇಂಪ್ರೂವ್ಮೆಂಟ್ ಆದಾಗಲೇ ಸ್ವಲ್ಪ ಎಲ್ಲ ಕಡೆಯಿಂದನೂ ಜನ ಬಂದು ಇಲ್ಲಿ ಸೇರೋದು. ಸೊ ಗೈಸ್, ದೇವಸ್ಥಾನದೊಳಗಡೆ ದೇವ್ರ ದರ್ಶನ ಮಾಡಿಕೊಂಡು ಸೊ ನಾವು ಬಂದಿದ್ದೆ ನೆಕ್ಸ್ಟು ನಮ್ಮ ದೇವಸ್ಥಾನ ಗರ್ಭಗುಡಿ ಹಿಂದಗಡೆ ಇರೋಂಥ ಈ ನಾಗರಕಲ್ಲುಗಳೇನಿದ್ದಾವೆ ಇದನ್ನ ನೋಡೋಣ ಅಂತಲೇ ಬಂದ್ವಿ. ಗೈಸ್, ಇಲ್ಲಿರೋ ಇಷ್ಟು ನಾಗರಕಲ್ಲುಗಳನ್ನು ಅವ್ರವ್ರ ಮನೆಯಿಂದ ತಗೊಬಂದು ಇಲ್ಲಿ ದೇವರಿಗೆ ಕಾಣಿಕೆ ರೂಪದಲ್ಲಿ ಕೊಟ್ಟಿರೋದು. ಸುಮಾರು ಸಾವಿರಾರು ನಾಗರಕಲ್ಲುಗಳಿದ್ದಾವೆ. ಇನ್ನು ಆ ಕಡೆ ಎಲ್ಲ ಇದ್ದಾವೆ. ಪ್ರತಿಷ್ಠಾಪನೆ ನೋಡಿ, ಹೆಸರು ಐತೆ, ಯಾರು ಕೊಟ್ಟಿರೋದು, ಎಲ್ಲಿಂದ ಅಂತಲೂ ಅವ್ರವ್ರದ್ದು ಅಡ್ರೆಸ್ ಎಲ್ಲ ಇದೆ, ಹೆಸರಿದ್ದಾವೆ. ಸೊ ಇದು ನಮ್ಮ ಘಾಟಿಲಿರೋ ವಿಶೇಷ. ನೋಡಿ ಗೈಸ್, ಇಲ್ಲೊಂದು ಚಿಕ್ಕದಾಗಿ ಒಂದು ಸಣ್ಣದಾಗಿ ಒಂದು ಕಲ್ಯಾಣಿ ಬೇರೆ ಇದೆ. ಇದು ತುಂಬ ಹಳೆಯದು ಕಲ್ಯಾಣಿ. ನೋಡಿ, ಫಿಶಸ್ ಎಲ್ಲ ಇದೆ, ಇಲ್ಲಿ ಕಾಣಿಸ್ತಾ ಇದೆಯಾ? ಬಟ್ ಒಳಗೆ ಬಿಡಲ್ಲ, ಎಂಟ್ರಿ ಇಲ್ಲ. ಸೊ ಸಾರಿ, ತೋರ್ಸೋಕ್ಕಾಗಲ್ಲ. ಸೊ ಗೈಸ್, ಈ ಘಾಟಿಲಿ ವಿಶೇಷತೆ ಏನಂದರೆ, ಘಾಟಿಗೆ ಸುಮಾರು 600 ವರ್ಷಗಳ ಇತಿಹಾಸ ಇದೆ. ಆ್ಯಂಡ್ ಇಲ್ಲಿ ನಾಗದೋಷ ಅನ್ನೋದೆಲ್ಲ ಪರಿಹಾರ ಮಾಡ್ತಾರೆ. ಯಾರಿಗೆ ನಾಗದೋಷ ಇರುತ್ತೋ ಅವರಿಲ್ಲಿ ತೊಗೊಂಬಂದು ಈ ಥರ ನಾಗರಕಲ್ಲುಗಳನ್ನ ಇಲ್ಲಿ ಪೂಜೆ ಮಾಡ್ತಾರೆ. ನೋಡಿ, ಎಷ್ಟು ಸುಮಾರು ಇದ್ದಾವೆ. ಸುಮಾರು ಲೆಕ್ಕ ಹಾಕೋಕ್ಕಾಗಲ್ಲ, ಅಷ್ಟಿದ್ದಾವೆ, ಸಾವಿರಾರು ಇದ್ದಾವೆ. ನೀವು ಗೈಸ್ ಹಂಗೆ ನೀವು ಆ ಕಡೆಯಿಂದ ಇತ್ತ ಕಡೆ ಬಂದರೆ ನೋಡಿ, ಇತ್ತ ಕಡೆಯಿಂದ ಈ ಕಡೆ ಬಂದರೆ ಇಲ್ಲೂ ಹೆಜ್ಜಾನಿದ್ದಾವೆ ನಾಗರಕಲ್ಲುಗಳು. ಹಾಗೆ ಇಲ್ಲಿ ಗಣೇಶ ದೇವಸ್ಥಾನ ಕೂಡ ಇದೆ. ಸೊ ಯಾರಿಗಾದರೂ ನಾಗದೋಷ ಪರಿಹಾರ ಮಾಡಬೇಕು ಅನ್ನೋರಿದ್ದರೆ ಸೊ ದಯವಿಟ್ಟು ನಮ್ಮ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬನ್ನಿ. ನಿಮ್ಗೆ ಏನೇ ಕಷ್ಟ ಇದ್ರೂ ನಿವಾರಣೆ ಅದೇ ಆಗುತ್ತೆ, ಇದಂತೂ ಪಕ್ಕ. ಸೊ ಗಾಯ್ಸ್, ಇಲ್ಲಿ ಘಾಟಿಲಿ ಏನು ಬೇಜಾರಾಗೋ ವಿಷಯ ಅಂದರೆ ನೀಟ್ನೆಸ್ ಇಲ್ಲ. ಈ ಕಡೆ ನೋಡಿ, ಎಲ್ಲಂದ್ರಲ್ಲೇ ಕಸ ಹಾಕಿದ್ದಾರೆ. ಈ ಕಡೆ ತೋರಿಸ್ಕೊಂಡು ಬನ್ನಿ ಎಷ್ಟಿದೆ ಅಂತ ನಿಮಗೆ. ನೋಡಿ, ಇಲ್ಲೇ ದೇವ್ರದ್ದು ಇದಿದೆ. ಈ ಕಡೆ ಬಂದರೆ ಇಲ್ಲಿ ಕಸ ಜಾಸ್ತಿ ಇದೆ. ಈ ಥರ ಸ್ವಲ್ಪ ಇಲ್ಲಿ ಬರೋರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಆ್ಯಂಡ್ ಇದರ ಅಧಿಕಾರಿಗಳು ಸ್ವಲ್ಪ ಇದನ್ನು ನೋಡಬೇಕು. ಈ ಬರೋ ಸಾಮಾನ್ಯ ಪ್ರಜೆಗಳು ಕೂಡ ಇಲ್ಲಿನ ಪ್ರಕೃತಿನ ಕಾಪಾಡಬೇಕು ಅಂತ ಕೇಳ್ಕೊತೀನಿ. ನಮ್ಮ ಘಾಟಿನ ಯಾರು ದಯವಿಟ್ಟು ಹಾಳು ಮಾಡೋಕೆ ಹೋಗ್ಬಿಡಿ. 1 hour later. ಸೊ ಗೈಸ್, ಫೈನಲಿ ಘಾಟಿ ಕ್ಷೇತ್ರದಿಂದ ನಾವು ಅಲ್ಲಿಂದ ನೆಕ್ಸ್ಟ್ ಬಂದಿರೋದೆ ಡ್ಯಾಮ್ಗೆ. ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಕಟ್ಟಿರೋಂಥ ಡ್ಯಾಮ್ ಇದು. ನೋಡ್ತಾ ಇರೋ ನೀವು ಹೇಗಿದೆ ಅಂತ. ಸೊ ಇವಾಗ ಬೇಸಿಗೆಕಾಲ ಆಗಿರೋದ್ರಿಂದ ಇಲ್ಲಿ ನೀರೆಲ್ಲ ಕಮ್ಮಿ ಆಗಿಬಿಟ್ಟಿದ್ದಾವೆ. ನೋಡಿ ಗೈಸ್, ನೀರಿಲ್ಲ. ಸೊ ಅದರಿಂದ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ, ಎಲ್ಲ ವಾಲ್ಗಳು ಕ್ಲೋಸ್ ಆಗಿಬಿಟ್ಟಿದ್ದಾವೆ.
ನೋಡಿ ಇತ್ತ ಕಡೆಯಿಂದ ಹೇಗೆ ವ್ಯೂ ಕಾಣಿಸ್ತಿದೆ ಅಂತ. ಸೊ ಇದನ್ನು ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯರು 1917ರಲ್ಲಿ ಕಟ್ಟಿರೋಂಥ ನಮ್ಮ ಘಾಟಿ ಡ್ಯಾಮ್ ಇದು. ಆ್ಯಂಡ್ ಇಲ್ಲಿ ಇದರಲ್ಲೂ ಸುಮಾರು ಇತಿಹಾಸಗಳಿದ್ದಾವೆ. ಸೊ ಯಾರಾದರೂ ನಿಯರೆಸ್ಟ್ ಇರೋರು ಬಂದು ನೋಡ್ಕೊಂಡು ಹೋಗಿ, ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರ. ಆ್ಯಂಡ್ ಇದು ಘಾಟಿ ಕ್ಷೇತ್ರ ಬಂದು ಬೆಂಗಳೂರಿಂದ ಸುಮಾರು ಒಂದು 60 ಕಿಲೋಮೀಟ್ರ್ ಇದೆ. ದೊಡ್ಡಬಳ್ಳಾಪುರದಿಂದ ಒಂದು 15 ಕಿಲೋಮೀಟ್ರನ್ನಿದೆ. ಈ ಕಡೆಯಿಂದ ನೀರು ಹರ್ಕೊಂಬಂದು ನೋಡಿ ಹಿಂಗೆ ಹೋಗುತ್ತೆ, ನೋಡ್ತಾ ಇರ್ಬೋದು ಇಲ್ಲಿ. ಬಟ್ ಇಲ್ಲಿ ಮೇಲ್ಗಡೆ ಓಡಾಡೋಕ್ಕೆ ಬಂದಾಗ ಸ್ವಲ್ಪ ಹುಷಾರಾಗಿ ಓಡಾಡಬೇಕು, ಯಾಕಂದರೆ ಇಲ್ಲೇನೋ ನಿಮಗೆ ಸೇಫ್ ಅಂತ ಏನೂ ಇಲ್ಲ. ಇತ್ತ ಕಡೆ ಬಂದು ಕಾಲು ಜಾರಿ ಬಿದ್ದರೂ ಬೀಳ್ಬೋದು. ಸೊ ದಯವಿಟ್ಟು ಮೇಲೆ ಬರೋರು ನಿಮ್ಮ ಸುರಕ್ಷತೆಯಿಂದ ಬನ್ನಿ, ಆದಷ್ಟು ಸೇಫ್ ಆ್ಯಂಡ್ ಸೆಕ್ಯೂರಾಗಿ ಹೋಗಿ ಬಂದು. ನೀರು ಇದ್ದಿದ್ರೆ ಇಲ್ಲೆಲ್ಲ ನಾವು ನಿಂತ್ಕೊಳೋಕ್ಕೆ ಆಗ್ತಾ ಇರಲಿಲ್ಲ. ಸೊ ನೀರು ಖಾಲಿ ಆಗಿರೋದ್ರಿಂದ ಈ ಥರ ಕಾಣಿಸ್ತಾ ಇದೆ ನಮಗೆ. ಸೊ ಗೈಸ್, ಇದು ಮೇಲ್ಗಡೆ ವ್ಯೂ. ನಾವೀಗ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ, ಇಲ್ಲಿಗೆ ಹೋಗ್ತೀವಿ. ಸೊ ನೋಡಿ ನಮ್ಮ ಬ್ಯಾಕ್ ಕೆಳಗಡೆ ಏನಿದೆ, ಸೊ ಇಲ್ಲಿಂದ ಮೇಲ್ಗಡೆ ನಿಮಗೆ ಥರ ಕಾಣಿಸುತ್ತೆ. ಸೊ ಅದನ್ನು ತೋರಿಸ್ತೀನಿ. ಸೊ ವಿಡಿಯೋ ನೋಡ್ತಾ ಇರಿ. ಇವುಗಳು ನೋಡಿ ಎಷ್ಟು ಹೈಟ್ ಇದ್ದಾವೆ ನೋಡಿ ಗೈಸ್. ಓದ್ಕೋಬೋದು ನೀವು. ಇದನ್ನು ಯಾರ್ಯಾರು ಕಟ್ಸಿದ್ರು, ಎಷ್ಟರಲ್ಲಿ ವಿನ್ಯಾಸ ಮಾಡಿದ್ದಾರೆ ಅಂತ ಎಲ್ಲ ಇಲ್ಲಿ ಪಿನ್ ಟು ಪಿನ್ ಹಾಕಿದ್ದಾರೆ. ಬಸ್ ಕೆಳಗಡೆ ಹೋಗ್ಬೇಕಂದ್ರೆ ಈ ಪೊದೆಲೆಲ್ಲ ಹೋಗ್ಬೇಕು ನಾವು. ಬರೀ ಇಂಥದೆಯ ಜಾಗನೇ ಮಾಡಿಲ್ಲ ನೋಡಿ ಯಾವ ಥರ ಇದೆ ಇಲ್ಲಿ. ಮಿಸ್ ಆದರೆ ತಳಕೊಳ್ತೀವಿ. ಸರ ಪಾಪ ಗುರು, ಸೇಫ್ಟಿ ಅಂತ ಇಲ್ಲ ಗೈಸ್ ಇಲ್ಲಿ. ಸೊ ಬರೋರು ಸ್ವಲ್ಪ ಜಾಗೃತಿಯಿಂದ ಬಂದರೆ ನಿಮಗೆ ಒಳ್ಳೇದು ಅಂತ ಹೇಳ್ತೀನಿ. ಅವಾಗೆ ಹೋಯ್ತಾ ಏನೋ ಸೌಂಡ್ ಬಂತು, ಮರದಿಂದ ಏನೋ ಬಂದೇನೋ ಅಂದ್ಕೊಂಡೆ. ನಿಧಾನ ನೋಡಿ ಗೈಸ್, ಫೈನಲಿ ಕೆಳಗಡೆಗೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು ಇಲ್ಲಿಂದ ಹೇಗೆ ವ್ಯೂ ಕಾಣಿಸುತ್ತೆ ನಮ್ಮ ಘಾಟಿ ಡ್ಯಾಮ್ ಅನ್ನೋದು. ಮುಂಚೆ ಇಲ್ಲಿ ಮಳೆಗಾಲದಲ್ಲೆಲ್ಲ ಫುಲ್ಲು ನೀರು ಹರಿತಾ ಇರ್ತವೆ ಇಲ್ಲಿ. ಬಟ್ ಇವಾಗ ಬೇಸಿಗೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ನೀರೇನೂ ಇಲ್ಲ ಇಲ್ಲಿ. ಆಮೇಲೆ ಬೈಕಣಕ್ಕೆ ಹೋಗ್ಬೇಡಿ, ನೀರಿಲ್ದಾಗ ವೀಡಿಯೋ ಮಾಡ್ತಾನೆ ಅಂತ. ಹಿಂಗಿದೆ ವ್ಯೂ ನಮ್ಮ ಘಾಟಿ ಡ್ಯಾಮ್ ಕೆಳಗಡೆಯಿಂದ ನೋಡಿದ್ರೆ. ಬಟ್ ಜಾಸ್ತಿ ಎಲ್ಲ ಕಸರೆ ಮಾಡಿಬಿಟ್ಟಿದ್ದಾರೆ ಗೈಸ್. ಯಾರು ಬರೋರು ದಯವಿಟ್ಟು ಇಲ್ಲಿ ಕಸರೆ ಮಾಡೋಕ್ಕೆ ಹೋಗ್ಬೇಡಿ. ನಮ್ಮ ಪ್ರಕೃತಿನ ಕಾಪಾಡಿ ಅಂತ ಕೇಳ್ಕೊತೀನಿ ನಿಮಗೆ, ನನ್ನ ಮನಸ್ಸಿಂದ ಕೇಳ್ಕೊತೀನಿ. ದಯವಿಟ್ಟು ಯಾರು ಪ್ರಕೃತಿನ ಹಾಳು ಮಾಡೋಕ್ಕೆ ಹೋಗ್ಬೇಡಿ. ಎಲ್ಲ ಪಾಚಿ ಕಟ್ಕೊಂಡು ಫುಲ್ ಇದಾಗ್ಬಿಟ್ಟಿದ್ದಾವೆ. ಯಾರು ನೀರು ಬಿದ್ದು 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 ನೈಸ್ ಆಗ್ಬಿಟ್ಟಿದೆ. ನೀರು ಬಿದ್ದು 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 ಎಲ್ಲ ಪಾಚಿ ಕಟ್ಕೊಂಡ್ಬಿಟ್ಟಿದ್ದಾವೆ. ಬಟ್ ಏನಂದರೆ ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕಿದು ಗೈಸ್. ಏನು ಗೊತ್ತಾ, ಇಲ್ಲಿ ನೋಡೋಣ ಅಂತ ಬಂದರೆ ಡ್ಯಾಮ್ ತೂತೋಗ್ಬಿಟ್ಟಿದೆ ನೋಡಿ. ತೂತೋಗಿ ಹೋಗಿ ನೀರಲ್ಲಿಂದ ಬಿಡ್ತಾವೆ ಇಲ್ಲಿ. ಯಾವ ಥರ ಕಟ್ಟಿದ್ದಾರೆ ಅನ್ನೋದೇ ಒಂದು ಆಶ್ಚರ್ಯ ಅಂತ ಹೇಳ್ಬೋದು. ನಮ್ಮ ಸರ್ ಎಂ ವಿಶ್ವೇಶ್ವರ ಸರ್ಗೆ ಬ್ಯಾಟ್ಸ್ ಆಫ್. ಗೈಸ್ ಏನು ಗೊತ್ತಾ, ಲಾಸ್ಟ್ ಟೈಮ್ ನಂದೊಂದು ಸರಿ ಬರ್ಡೇ ಮಾಡ್ಕೊಂಡಿದ್ದೆ, ಬಿಫೋರ್ ಒಂದು 6 years ಬ್ಯಾಕೇನೋ. ಸೊ ಅವಾಗ ಈ ಜಾಗದಲ್ಲಿ ಕರ್ಕೊಂಬಂದು ನನಗೆ ಕೇಕ್ ಕಟ್ ಮಾಡಿಸಿದ್ರು ನಮ್ಮ ಹುಡುಗರು. ಸೊ ಇಲ್ಲೆಲ್ಲ ಫುಲ್ ನೀರಿಗೆ ಕರ್ಕೊಂಬರ್ತಾ ಇತ್ತು ಅಲ್ಲಿಂದ. ಸೊ ಇಲ್ಲಿಗೆ ಬಂದರೆ ಅದೊಂದು ನೆನಪಾಗುತ್ತೆ. ಅಂಡ್ ನೋಡಿ ಅಲ್ಲಿಂದ ನೀರು ಹರ್ಕೊಂಬಂದು ಇಲ್ಲಿಗೆ ಬಂದು ಇಲ್ಲೊಂದು ಕೆರೆ ಥರ ಬಿಲ್ಡ್ ಆಗಿದೆ. ಸೊ ಎಲ್ಲ ಆ ಕಡೆಯಿಂದ ಅಲ್ಲಿಂದ ಬಂದು ಇಲ್ಲಿ ಬಂದು ನಿಂತ್ಕೊಂಡು ಮತ್ತೆ ಹಿಂಗೆ ಹೋಗ್ತಾ ಇಲ್ಲೊಂದು ನೆಕ್ಸ್ಟ್ ಯಾವುದೋ ಒಂದು ಊರಿದೆ, ತಿಪ್ಪಗಾನಹಳ್ಳಿ ಏನೋ. ಸೊ ಅಲ್ಲಿ ಕೆರೆಗೆ ಜಾಯ್ನ್ ಆಗುತ್ತಂತೆ. ಮಳೆಗಾಲದಲ್ಲಿ ನೀರೆಲ್ಲ ಆ ಕಡೆಯಿಂದ ಕೆರೆಯಿಂದ ತುಂಬಿ ಹಿಂಗೆ ಬಂದಾಗ ಒಳ್ಳೆ ಫಾಲ್ಸ್ ಥರ ಕ್ರಿಯೇಟ್ ಆಗುತ್ತೆ ಇಲ್ಲಿ. ಸೊ ಅದನ್ನು ನೋಡೋಕೆ ತುಂಬ ಜನ ಇಲ್ಲಿಗೆ ಬರ್ತಾರೆ. ಸೊ ಅದರಿಂದ ಈ ಘಾಟಿ ಡ್ಯಾಮ್ ಒಂದು ಸ್ವಲ್ಪ ಫೇಮಸ್ ಆಗಿದೆ ಅಂತ ಹೇಳ್ಬೋದು. ಗೈಸ್ ಸನ್ಸೆಟ್ ಆಗ್ತಾಯಿದೆ ನೋಡಿ, ಸಖತ್ತಾಗಿ ಆಗ್ತಾಯಿದೆ ಅಂತ ಸನ್ಸೆಟು. ಈ ಥರ ಎಲ್ಲಿ ನೋಡೋಕ್ಕೆ ಸಿಗುತ್ತೆ ನಿಮಗೆ, ನಮ್ಮ ಹಳ್ಳಿ ಕಡೆ ಬರ್ರಿ ಸಿಗುತ್ತೆ. 1 hour later. ಗೈಸ್ ಅಲ್ಲಿ ವಿಶ್ವೇಶ್ವರ ಡ್ಯಾಮ್ ಮುಗಿಸ್ಕೊಂಡು ಇತ್ತ ಕಡೆ ಬಂದ್ವಿ. ಇತ್ತ ಕಡೆ ಬಂದರೆ ಇಲ್ಲೊಂದು ಕೆರೆ ಥರ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿನ ಜನಗಳೇ ಇದನ್ನು ಮಾಡಿರೋದು ಅನಿಸುತ್ತೆ. ಸೊ ನೋಡಿ ಹೇಗೆ ಮಾಡಿದ್ದಾರೆ, ನೋಡೋಕ್ಕಂತೂ ಬ್ಯೂಟಿಫುಲ್ಲಾಗಿ ಕಾಣಿಸ್ತದೆ. ಸೊ ಘಾಟಿಗೆ ಯಾರು ಬಂದು ಹೋಗ್ತೀರೋ ಅವರು ಈ ಪ್ಲೇಸ್ನ ಒಂದ್ಸರಿ ವಿಸಿಟ್ ಮಾಡ್ಕೊಂಡು ಹೋಗಿ. ಜಸ್ಟ್ ಘಾಟಿಯಿಂದ 1 kilometer ಇದೆ ಅಷ್ಟೇ. ಇದನ್ನು ಹೋಗ್ತಾ ರೋಡಲ್ಲಿ ನಿಮಗೆ ಲೆಫ್ಟ್ ಸೈಡಲ್ಲಿ ಕಾಣಿಸುತ್ತೆ ಇದು. ಸೊ ಇಲ್ಲಿ ನೀರೊಳಗೆಲ್ಲ ಇಳಿಬೋದು. ಮಳೆ ಬಂದಾಗೆಲ್ಲ ಇಲ್ಲಿ ಫುಲ್ಲು ಹಿಂಗೆ ತುಂಬಿ ಈ ಕಡೆಯಿಂದ ಬಂದು ಹಿಂಗೆ ಹರ್ಕೊಂಡು ಹೋಗುತ್ತೆ ನೋಡಿ. ಈ ಕಡೆ ಎಲ್ಲ ಫುಲ್ಲು ಖಾಲಿ, ಇಲ್ಲಿಂದನೂ ಕೆಳಕ್ಕೆ ನೀರು ಬೀಳುತ್ತೆ ನೋಡಿ ಎಲ್ಲ ಹೀಗಿದೆ. ಬಟ್ ಎಲ್ಲ ಗಲೀಜು ಮಾಡೋಕ್ಬಿಟ್ಟಿದ್ದಾರೆ. ಬಟ್ ಮಳೆಗಾಲದಲ್ಲಿ ಬರಬೇಕಷ್ಟೇ ನೀವು. ಡ್ಯಾಮು ಮತ್ತು ಈ ನಮ್ಮ ಘಾಟಿ ಡ್ಯಾಮ್ ಎಲ್ಲ ನೋಡಬೇಕಂದ್ರೆ ಮಳೆಗಾಲದಲ್ಲಿ ಬಂದ್ರಂತೂ ನಿಮಗೆ ಒಳ್ಳೆ ಪ್ಲೇಸ್. ಈ ಥರ ಪ್ಲೇಸ್ ಎಲ್ಲೋ ನೋಡೋಕೆ ನಿಮ್ಗೆ ಸಿಗೋದು ಇಲ್ಲ. ಬಟ್ ನಾವೆಲ್ಲೋ ಜಾಸ್ತಿ ದೂರ ಹೋಗ್ತೀವಿ ನೋಡೋಕ್ಕೆ. ಬಟ್ ನಮ್ಮ ದೊಡ್ಡಬಳ್ಳಾಪುರ ಲೋಕಲಲ್ಲಿ ಈ ಥರ ಒಂದು ಪ್ಲೇಸ್ ಇರೋದು ನಮಗೆ ತುಂಬ ಖುಷಿ ಕೊಡುತ್ತೆ.
ಸೊ ಓಕೆ ಗೈಸ್, ಈ ವಿಡಿಯೋನ ಎಲ್ಲರೂ ಕೊನೆ ತನಕ ನೋಡಿದ್ದೀರಾ ಅನ್ಕೊತೀನಿ, ಎಲ್ಲರೂ ಖುಷಿ ಪಟ್ಟಿದ್ದೀರಾ ಅನ್ಕೊತೀನಿ. ಸೊ ಇದೇ ಥರ ವೀಡಿಯೋಸ್ ಇನ್ನು ಮುಂದೆ ಬರ್ತಾ ಇರುತ್ತೆ. ಸೊ ಎಲ್ಲರೂ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು. ನೀವು ಈ ಹುಡುಗನಿಗೂ ನೀವು ಸ್ವಲ್ಪ ಸಪೋರ್ಟ್ ಮಾಡಲೇಬೇಕು. ಸೊ ಥ್ಯಾಂಕ್ ಯು, ಮತ್ತೆ ಸಿಗುವ. ಬಾಯ್ ಬಾಯ್.